ತಗೊಂಬಂದಿ ನಿಮ್ಗೆ ಅಂಗಡಿ ಕೊಟ್ಟು ಕುಂಡ್ರಿಸಿದೀವಿ ಅಂದ್ರು. ನಾವು ಬೀದಿಲ್ ಇಷ್ಟು ವರ್ಷ ಸುಂಕ ಕಟ್ಟಿವ, ನಮ್ಗೆ ರಸೀದಿ ಕೊಟ್ಟಾರ, ಸುಂಕ ಕೊಟ್ಟಕ್ಕೆ ಪಂಚಾಯತಿಗೆ ದುಡ್ಡು ಕೊಟ್ಟಿದೀವಲ್ವಾ, 40 ಸರ್ ಅಡ್ವಾನ್ಸ್ ಇಸ್ಕೊಂಡಾರೆ, ನಮಗೆ ಪುಕ್ಸಡಿ ತಂದು ಕೊಟ್ರು ಸರ್. ಇಲ್ಲಿ ಏಕಂದ್ರೆ ಅಮ್ಮ ಅವರು ವರ್ಷಕ್ಕೆ 10% ಜಾಸ್ತಿ ಯಾರಪ್ಪ ಕೊಡ್ತಾರೆ, ಏನ್ ಸಮಸ್ಯೆ ಏನಿಲ್ಲ ಸರ್. ನಾವು ಬಸ್ ಸ್ಟ್ಯಾಂಡ್ನಾಗ ಹೆಂಗೋ ಜೀವನ ಮಾಡ್ತಿದ್ದೋ, ಇದನ್ನ ಕೊಟ್ಬಿಟ್ಟು ಅವ್ರು ಸಂಪಾದನೆ ಮಾಡ್ಕೊಳಕ್ಕೋಸ್ಕರ ನಮ್ಮ ತಂದು ನೋಡ್ರಿ ಅಲ್ಲಿ ಒಳಗಡೆ ನೋಡ್ರಿ. 1.5 ತಿಂಗಳಾಯ್ತು ಇಲ್ಲಿಗೆ ಬಂದು. 1.5 ತಿಂಗಳಿಂದ ಎಲ್ಲ 1 ಲಕ್ಷ ರೂಪಾಯಿ ಮೇಲೆ ಒಂದೊಂದು ಅಂಗಡಿಯವ್ರು ಕಳ್ಕೊಂಡಿದೀವಿ. ಯಾರ ಮನೆ ಇವರಿಂದಲೇ, ಪಂಚಾಯತಿಯಿಂದಲೇನೇನೆ ತಗೊಂಬಂದು ಕುಂಡ್ರಸಿರು. ಯಾರು ತಿಂದ್ರು ಜನ ತಾನ್ ತಿಂದು ಮೊಸರನ್ನ ಮೇಕೆ ಮೂತಿಗೆ ಬರಸ್ತು ಅಂತ ಮಾತಾಡ್ರಮ್ಮ. ಎಲ್ಲ ಹಾಳು ಮಾಡಿ ಅಚ್ಚಾರಿಗೆ ಕೊಟ್ರು. ಮಾತಾಡಕ್ ಬಿಡಲ್ಲ ಒಬ್ರಿಗೂ. ಇಲ್ಲಿ ದಿನ ನಾವು ಹಾಕಿದೆಲ್ಲ ಕಾಯಿ ಬಾಳೆಹಣ್ಣು ಎಲ್ಲ ಒಣಗೋತಾವೆ. ಈ ಬಿಸಿಲೊಳಗೆ ಯಾರು ಇಲ್ಲಿಗೆ ಜನ ಬರಲ್ಲ. ಇಲ್ಲಿಂದ 1/2 ಕಿಲೋಮೀಟರ್ ರಾಕ್ಷಸಿ ಮಾತಾಡಮ್ಮ. ಯಾರ ಮಾತಾಡಿರ ಪಿಡಿವ ನಮ್ಗೆ ಇಲ್ಲ. ನಮ್ಗೆ ಬಸ್ ಸ್ಟ್ಯಾಂಡ್ ಹುಲಿ ಆಗ್ಬಿಟ್ಟಾಳ ಅಮ್ಮ. ಈ ಊರಾಗೆ ಮಾತಾಡಂಗಿಲ್ಲ. ಮುಚ್ಚಲೆ ಬಾಯಿ ಕೂತ್ಕೊಳ್ರಿ ತಾಳವಮ್ಮ. ತಗೊಂಬಂದ್ ಹಾಕಿಬಿಟ್ಟು ಅನ್ನಕ್ಕಿದ್ರೆ ಬಟ್ಕಿದ್ರೆ ಅಕ್ಕಿಲ್ಲ ಮಾಡ್ಕೊಂಡ್ರಿಸ್ಬಿಟ್ರು. ಮಾತಾಡಂಗಿಲ್ಲ. ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಅಂಗಡಿ ಬಾಡಿಗೆ ತಗೊಂಡು 12 ವರ್ಷ ಆಗೈತೆ. 12 ವರ್ಷದಿಂದ ಎಲ್ಲಾರ್ಗು ಲೈಸೆನ್ಸ್ ಕೊಟ್ಟವ್ರ. ಅಚ್ಚಗಟ್ಟ ಬಾಳೆಕಾಯಿ ಮಂಡಿ, ಹಣ್ಣು ಅಂಗಡಿ ಎಲ್ಲ ಬಿಟ್ಬಿಟ್ಟು ಬಂದವ್ರೆ. ನಮ್ದೇ ಆಗೋಗಿತ್ತು ಅಂತೆಲ್ಲ. 12 ವರ್ಷದಿಂದ ಬಾಡಿಗೆ ಕಟ್ಟಿದೀವಿ. ನಮ್ಮ ಅಂಗಡಿಗಳೆಲ್ಲ ಖಾಲಿ ಮಾಡಿಸಿದ್ರು. 2 ತಿಂಗಳಿಂದ ಪುಕ್ಸಟೆ ಬಾಡಿಗೆ ಕಟ್ತಿದೀವಿ ನಾವು. ಇದು ದುಡ್ದು ಎಲ್ಲ ಬಾಡಿಗೆ ಎಲ್ಲಿ ಕಟ್ಟೋದು ನಾವು? 12 ವರ್ಷದಿಂದ ಎಲ್ಲಾರ್ಗು ಲೈಸೆನ್ಸ್ ಕೊಟ್ಟು ಅಂಗಡಿ ಕೊರ. ಅಲ್ಲಿ 100 ಮೀಟರ್ ದೂರ ವೈಟ್ ಸ್ಟೋರ್ ಇರ್ಬೋದು, ತರಕಾರಿ ಅಂಗಡಿಗಳು ಇರಂಗಿಲ್ವಾ ಬಸ್ ಸ್ಟ್ಯಾಂಡ್ ಅಲ್ಲಿ? ವೈಟ್ ಸ್ಟೋರ್ ಹೇಳಿದ್ದು ಪಂಚಾಯತಿ ಅವರೇ ಬಂದಿದ್ದು, ಎಲ್ಲ ಅವರೇ ಎಬ್ಬರಿಸಿದ್ದು. ವ್ಯಾಪಾರ ಮಾಡಿ ಬಾಡಿಗೆ ಕಟ್ಟಿದ್ದೀನಿ. ಮಕ್ಳು ಮರಿ ಒಬ್ರು ಮನೇಲಿರೋರು ಮಕ್ಳು ಮರಿ ಎಲ್ಲ ತಂದು ಸಾಯಂಕಾಲ ತನಕ ಇಲ್ಲೇ ಇರ್ಸ್ಕೊತೀವಿ. ಮನೇಲಿ ಯಾರು ಇರಲ್ಲ. ಹೆಣ್ಮಕ್ಳಿಗೆ ಬಿಟ್ಟು ಮನೇಲಿ ನಾವು ಇಲ್ಲಿ ಊರ ಹಚ್ಚಿ ಬಂದು ಕೂತ್ಕೊಳಕ್ ಆಯ್ತದ? ಊರ ಯಾವ ಊರಲ್ಲಿ ಐತ್ ನ್ಯಾಯ ಇದು? ಡಾಕ್ಟರ್ ಇಲ್ಲ, ಅಷ್ಟು ದೊಡ್ಡದಾಗ ಆಸ್ಪತ್ರೆ. 1 ತಿಂಗಳಾಯ್ತು, 1 ಶೌಚಾಲಯ ಇಲ್ಲ. ಇಲ್ಲಿಂದ ಮನೆಗಳು ಅರ್ಧ ದಾರಿಲಿ ಏನಾದ್ರು ಹೋದ್ರೆ ಶಾಲೆಗಳಲ್ಲಿ ಹಂಗೆ ಹೋಗ್ಬೋದು. 2 ದಿನ ನಾನೇ ಹೋಗಿದ್ದೀನಿ. ಮನೇಲಿ ಹೋಗಿ ಬಾತ್ರೂಮ್ ಬಟ್ಟೆ ಬಿಚ್ಚಾಕಿದೀವಿ. ಇಲ್ಲಿಂದ ಹೋದವ್ರೆ ಬಾತ್ರೂಮ್ ಅರ್ಜೆಂಟ್ ಆಯ್ತು, ಯಾರು ಹೋಯ್ತಾರ? 1 ತಿಂಗಳಾಯ್ತು, ನೀರಿಲ್ಲ ಏನಿಲ್ಲ. ಇಲ್ಲಿಂದ ಮನೆಯಿಂದ ಓದ್ಕೊಂಬತ್ತೀವಿ ನೀರ್ಗಳನ್ನ. ಎಲ್ಲ ತಾಮಂದಿ ಬಿಸಾಕ್ಬಿಟ್ರು. ಎಲ್ಲ ಬಸ್ ಸ್ಟ್ಯಾಂಡ್ ಜೀವನ ಮಾಡೋರು. ನಮ್ಗೆ ಬರ್ತಾರೆ. 30 ಮೀಟರ್ ದೂರದಲ್ಲಿ ಯಾವುದೇ ಅಂಗಡಿ ಇರ್ಕೂಡ್ದು ಅಂತ ಹೇಳಿ ಅಂಗಡಿ ಹಚ್ಚಿದ್ದಾರೆ. ಅದ್ರಲ್ಲಿ 30 ಮೀಟರ್ ದೂರದಲ್ಲಿ 4 ಅಂಗಡಿ ಇದೆ. ಅದನ್ನ ಖಾಲಿ ಮಾಡ್ಸಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಯಾರು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರೆಲ್ಲ ವ್ಯಾಪಾರ ಆಯ್ತಾ ಇಲ್ಲ. 30 ಮೀಟರ್ ದೂರದಲ್ಲಿ ಇದ್ದಿದ್ದ ಅಂಗಡಿ ನನ್ನ ಅಂಗಡಿನೇ ತಗ್ಸಿದ್ದಾರೆ. 30 ಮೀಟರ್ ದೂರದಲ್ಲಿ 4 ಅಂಗಡಿ ಇದೆ. ಯಾವ ಅಂಗಡಿನೂ ತಗ್ಸಿಲ್ಲ. ಅವ್ರು ತಗ್ಸಂಗಿದ್ರೆ ಅದು ತಗಸ್ಬೇಕಿಲ್ಲ ಅಂದ್ರೆ ನಾವು ನೋಡ್ರಿ ಎಲ್ಲ ಬಸ್ ಸ್ಟ್ಯಾಂಡ್ ಜೀವನ ಮಾಡಿವ. ನಮ್ಮನ್ನೆಲ್ಲ ತೆಗ್ದಿಲ್ ಬಿಸಾಕ್ಬಿಟ್ರು ಎಲ್ಲ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.